ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ. ಡಾಕ್ಟರ್ ಕುಮಾರಸ್ವಾಮಿ, ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್, ಶಿವಮೊಗ್ಗ. ಸ್ನೇಹಿತರೆ, ಈ ವಿಡಿಯೋ ಒನ್ಸ್ ಅಗೇನ್ ಭಾಳ ಮುಂದುವರಿದ ಭಾಗ ಆಗಿರುತ್ತೆ. ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ವಿಡಿಯೋಗಳಲ್ಲಿ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸಿದ್ದೀನಿ. ಈಗ ಎರಡನೇ ಟೈಪು ವೆನ್ ಅನ್ನತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಎರಡನೇ ಕಾನ್ಸೆಪ್ಟ್, ದಟ್ ಈಸ್ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತ. This is also very important for all competitive examinations like central government examination, state government examination, as well as CFD, etc. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಈ ಒಂದು ವಿಡಿಯೋ ನಿಮಗೆ ತರ್ಕಬದ್ಧವಾಗಿರುತ್ತೆ, ಲಾಜಿಕಲ್ ಆಗಿರುತ್ತೆ. ಸ್ವಲ್ಪ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ. ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಉತ್ತರ ಬಹಳ ಸುಲಭವಾಗುತ್ತೆ. ಒಂದು ಸೆಕೆಂಡ್ ಮಾರ್ಕ್ಸನ್ನು ಗೇನ್ ಮಾಡ್ಬೋದು, ನಿಮ್ಮ ಹುದ್ದೆ ಗ್ಯಾರಂಟಿ ಆಗುತ್ತೆ. ಸೊ ಆ ಕಾರಣದಿಂದ ವಿಡಿಯೋನ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನೇರವಾಗಿ ಈಗಿನ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಲಾಜಿಕಲ್, ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ಎರಡನೇ ವಿಧದ ವೆನ್ ಡಯಾಗ್ರಾಮ್ ಬಗ್ಗೆ ನಿಮಗೆ ಸಮಗ್ರವಾದ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ವೆನ್ ಚಿತ್ರಗಳಿದ್ದಾವೆ. ವೆನ್ ಚಿತ್ರಗಳ ಆಧಾರದ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ, ಚಿತ್ರವನ್ನು ಗುರುತಿಸಬೇಕಾಗಿರುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್, ಮುಂದಿನ ಪರೀಕ್ಷೆಗೆ ಬರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಆನ್ಸರ್ ಮಾಡಬೇಕಾದ್ರೆ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಿಮಗೆ ಅರ್ಥೈಸುವಂತೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಉದಾಹರಣೆ ಮೂಲಕ ಮೊದಲನೇ ಟೈಪ್, ಫಸ್ಟ್ ಟೈಪ್ ಆಫ್ ವೆನ್ ಡಯಾಗ್ರಾಮ್ ಏನಪ್ಪ ಅಂತಂದರೆ ಲಾಜಿಕಲ್ ವೆನ್ ಡಯಾಗ್ರಾಮ್ನಲ್ಲಿ ನೋಡಿ, ಮೊದಲನೇ ದಿಸ್ ಇಸ್ ಫಸ್ಟ್ ಟೈಪ್. ಫಸ್ಟ್ ಟೈಪಲ್ಲಿ 3 ಸರ್ಕಲ್ ಇರ್ತಾರೆ. ದೇರ್ ಆರ್ 3 ಸರ್ಕಲ್. All the 3 circles are not intersect or in touch. 3 ಸರ್ಕಲ್ ಇರ್ತವೆ. 3 ಸರ್ಕಲ್ಗಳು ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟು ಆಗಿರಲ್ಲ, ಅದು ಒಂದಕ್ಕೊಂದು ಟಚ್ ಆಗಿರಲ್ಲ. ಸೊ ಈ ಥರ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಇದು ಯಾವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ 3 ವಿಷಯಗಳಾಗಿರ್ತವೆ. 3 ವಿಷಯಗಳೂ ಸಹ ಒಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಸಂಬಂಧಪಡಬಾರದು. ಅಂತಹ ವರ್ಡ್ಗಳು ಸೆಂಟೆನ್ಸ್ ಲೆಕ್ಕದಲ್ಲಿದ್ದರೆ, ಸ್ಟೇಟ್ಮೆಂಟ್ ರೂಪದಲ್ಲಿದ್ದರೆ ಆಗ ನೀವು ಇದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಉದಾಹರಣೆ ನೋಡಿ, ಭಾರತ ದೇಶ, ನ್ಯೂಜಿಲ್ಯಾಂಡ್, ಅಮೇರಿಕಾ. ನೋಡಿ, ಭಾರತ ಒಂದು ದೇಶ ಆಗಿರುತ್ತೆ, ನ್ಯೂಜಿಲ್ಯಾಂಡ್ ಇನ್ನೊಂದು ದೇಶ ಆಗಿರುತ್ತೆ, ಅಮೇರಿಕಾ ಇನ್ನೊಂದು ದೇಶ ಆಗಿರುತ್ತೆ. ಹಾಗಾಗಿ ಆಲ್ ದ 3 ನೇಷನ್ಸ್ ಆರ್ ಡಿಫರೆಂಟ್. ದೇ ಆರ್ ನಾಟ್ ಇಂಟರ್ ರಿಲೇಷನ್ ಬಿಟ್ವೀನ್ ದ 3 ನೇಷನ್ಸ್. ಹೀಗೆ. ಅಥವಾ ಉದಾಹರಣೆ 1, ಉದಾಹರಣೆ 2, ಚಾಕ್, ಕಂಪ್ಯೂಟರ್, ನಕ್ಷತ್ರ. ನೋಡಿ, ಚಾಕ್ ಪೀಸೇ ಬೇರೆ, ಕಂಪ್ಯೂಟರೇ ಬೇರೆ, ನಕ್ಷತ್ರನೇ ಬೇರೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. 3ನೇ ಉದಾಹರಣೆ ತಗೊಳ್ಳಿ, ಫ್ಯಾನು, ಕಲ್ಲು, ಕುರ್ಚಿ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಫ್ಯಾನು, ದರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಸ್ಟೋನ್ ಅಂಡ್ ಚೇರ್. ಚೇರ್ ಇಸ್ ಆಲ್ಸೋ ನಾಟ್ ರಿಲೇಷನ್ ಬಿಟ್ವೀನ್ ಸ್ಟೋನ್ ಅಂಡ್ ಫ್ಯಾನ್. ಹೀಗೆ 3 ವರ್ಡ್ಗಳಿರ್ತವೆ. 3 ವರ್ಡ್ಗಳು ಸಂಬಂಧ ಇಲ್ಲದೆ ಇದ್ರೆ ದಟ್ ಈಸ್ ವೆನ್ ಡಯಾಗ್ರಾಮ್ ಫಸ್ಟ್ ಟೈಪ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟಲ್ಲಿ ಕ್ವಶನ್ ಪೇಪರ್ ಈ ಥರ 3 ವರ್ಡ್ ಕೊಟ್ಟಾಗ ಈ 3 ವರ್ಡ್ ಕೆಳಗಿನ ಯಾವ ವೆನ್ ಚಿತ್ರವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಾಗ ಸೆಲೆಕ್ಟಿಂಗ್ ಫಸ್ಟ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ಕ್ಲಿಯರ್ ಅಂತೇಳಿ ಅಂದ್ಕೊಂಡು ನೆಕ್ಸ್ಟ್ 2ನೇ ಟೈಪ್, ಸೆಕೆಂಡ್ ಟೈಪ್. ಸೆಕೆಂಡ್ ಟೈಪಲ್ಲಿ ನೋಡಿ, ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ಸೆಕೆಂಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್ನಲ್ಲಿ ಫಸ್ಟ್ ಸರ್ಕಲ್ ಇನ್ಸೈಡ್ ದ ಸೆಕೆಂಡ್ ಸರ್ಕಲ್, ಅಥವಾ ಇದು ಫಸ್ಟ್ ಅಂದ್ಕೊಂಡ್ರೆ ಫಸ್ಟ್ ಸರ್ಕಲ್ಗಳೇ 2ನೇ ಸರ್ಕಲ್ ಇನ್ಸೈಡ್ ಇರಬೇಕು. ಬಟ್ 3rd ಸರ್ಕಲ್ ಈಸ್ ನಾಟ್ ರಿಲೇಟೆಡ್ ಟು ಬೋತ್ ಫಸ್ಟ್ ಅಂಡ್ ಸೆಕೆಂಡ್. ನೋಡಿ, ದಿಸ್ ಇಸ್ ಫಸ್ಟ್, ಸೆಕೆಂಡ್, 3rd ಸರ್ಕಲ್. 3 ಸರ್ಕಲ್ ಬೇರೆ ಬೇರೆ. ಇಲ್ಲಿ ದಿಸ್ ಇಸ್ ಫಸ್ಟ್ ಸರ್ಕಲ್ ಅಂತ ಕರೆಕ್ಟ್ ಮಾಡಿದ್ರೆ ಸೆಕೆಂಡ್ ಸರ್ಕಲ್ ಅಂಡ್ 3rd ಸರ್ಕಲ್. ಹಿಯರ್ ಸೆಕೆಂಡ್ ಸರ್ಕಲ್ ಈಸ್ inside the first circle, but 3rd circle is not intersect or inside the first and second circle. This is the second type of Venn diagram. But ಏನು ಕೊಡ್ತಾ ಇದ್ದಾರೆ ನೋಡಿ, ಇದಕ್ಕೆ ಎಕ್ಸಾಂಪಲ್ ಏನಾಗುತ್ತೆ ಅಂತ ತೆಗೆದುಕೊಂಡ್ರೆ, ಎಕ್ಸಾಂಪಲ್ ನಾವು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಶಿವಮೊಗ್ಗ, ಕರ್ನಾಟಕ, ಪಾಕಿಸ್ತಾನ,
ನೋಡಿ, ದಿಸ್ ಇಸ್ ಫಸ್ಟ್ ಸೆಕೆಂಡ್ ಟೈಪ್ ಆಫ್ ಪೆನ್ ಡಯಾಗ್ರಾಮ್ ಎಕ್ಸಾಂಪಲ್. ಶಿವಮೊಗ್ಗ, ಕರ್ನಾಟಕ. ಈ ದೊಡ್ಡದನ್ನ ಕರ್ನಾಟಕ ಅಂತ ಹೇಳ್ಕೊಂಡ್ರೆ ಕರ್ನಾಟಕದ ಒಳಭಾಗದಲ್ಲಿ ಶಿವಮೊಗ್ಗ ಇದೆ. ಬಟ್ ಪಾಕಿಸ್ತಾನ ಈಸ್ ಅನದರ್ ಒನ್ ನೇಷನ್. ಹಾಗಾಗಿ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ಗೆ ರಿಲೇಷನ್ಸ್ ಇದೆ, ಬಟ್ ಥರ್ಡ್ ಸರ್ಕಲ್ ಈಸ್ ನಾಟ್ ರಿಲೇಟೆಡ್ ಟು ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಸರ್ಕಲ್. ಎರಡನೇ ಎಕ್ಸಾಂಪಲ್ ತರಕಾರಿ. ನೋಡಿ ಸ್ನೇಹಿತರೆ, ತರಕಾರಿ ಅದರಲ್ಲಿ ಬದನೆಕಾಯಿ. ಮೂರನೇದು ಮೊಬೈಲ್. ನೋಡಿ, ಮೊಬೈಲ್ is a technical instrument, but this instrument is not related to ಬದನೆಕಾಯಿ or vegetables. ಹಾಗಾಗಿ ಬದನೆಕಾಯಿ ಆದಾಗುತ್ತೆ. ಈ ಬದನೆಕಾಯಿ ದೊಡ್ಡ ಸರ್ಕಲ್ ಆದರೆ, ಚಿಕ್ಕ ಸರ್ಕಲ್ ಆದರೆ ತರಕಾರಿ ಒಳಗಡೆ ಬದನೆಕಾಯಿ ಬರುತ್ತೆ. ಹಾಗಾಗಿ ತರಕಾರಿ ದೊಡ್ಡ ಸರ್ಕಲ್ ಆದರೆ ಚಿಕ್ಕ ಸರ್ಕಲ್ ಬದನೆಕಾಯಿ ಆಗುತ್ತೆ. ತರಕಾರಿ ಒಳಗಡೆ ಬದನೆಕಾಯಿ ಬರುತ್ತೆ. ಬಟ್ ಮೊಬೈಲ್ ಆ ಕಂಪ್ಯೂಟರ್ ಇದಾಗಿದೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಟೀಚರ್, ಶಿಕ್ಷಕರು. ಫರ್ನಿಚರ್ಸ್, ಕುರ್ಚಿ. ನೋಡಿ, ಫರ್ನಿಚರ್ ದೊಡ್ಡ ಸರ್ಕಲ್ ಆಗುತ್ತೆ. ಫರ್ನಿಚರ್ಸ್ ಪೀಠೋಪಕರಣಗಳು ದೊಡ್ಡ ಸರ್ಕಲ್. ಅದರಲ್ಲಿ ಕುರ್ಚಿ ಚಿಕ್ಕ ಸರ್ಕಲ್, ಟೀಚರ್ ಸಪರೇಟ್. ಸೊ ಹೀಗೆ ಫಸ್ಟ್ ಸರ್ಕಲ್ ಅಂಡ್ ಸೆಕೆಂಡ್ ಸರ್ಕಲ್ಸ್ ಆರ್ ಇಂಟರ್ ರಿಲೇಟೆಡ್, ಬಟ್ ಥರ್ಡ್ ಸರ್ಕಲ್ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್, ಬೋತ್ ಫಸ್ಟ್ ಅಂಡ್ ಸೆಕೆಂಡ್. ಸೊ ಈ ತರ ಕಾನ್ಸೆಪ್ಟ್ ಬಂದ್ರೆ ಬಹುಶಃ ವೆನ್ ಡಯಾಗ್ರಾಮ್ ನಲ್ಲಿ ಸೆಕೆಂಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್ ಅಂತ ಕರೀತೀವಿ. ಸೆಕೆಂಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ಅದೇ ತರ ನೂರಾರು ಎಕ್ಸಾಂಪಲ್. ನೀರಾಗಿರ್ಬೋದು, ನಕ್ಷತ್ರ, ಪೂಜಾರಿ, ಯಾವ್ದು ಬೇಕು ತಗೊಳ್ಳಿ. ಇಟ್ ಎನಿ ಎಕ್ಸಾಂಪಲ್. ಬಟ್ ಸೆಕೆಂಡ್ ಸರ್ಕಲ್ ಇದೆಯಲ್ಲ, ಸೆಕೆಂಡ್ ಸರ್ಕಲ್ ಈಸ್ ಇನ್ಸೈಡ್ ದ ಫಸ್ಟ್ ಸರ್ಕಲ್, ಬಟ್ ಥರ್ಡ್ ಸರ್ಕಲ್ ಇಸ್ ನಾಟ್ ರಿಲೇಟೆಡ್ ಟು ಬೋತ್ ಫಸ್ಟ್ ಅಂಡ್ ಸೆಕೆಂಡ್. ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ನಾನು ಮೂರನೇ ಟೈಪಿಗೆ ಹೋಗ್ತೀನಿ. ಈಗ ಮೂರನೇ ಟೈಪಿಗೆ ಹೋಗೋಣ. ಮೂರನೇ ಟೈಪಲ್ಲಿ ಸೇಮ್. ದಿಸ್ ಈಸ್ ಫಸ್ಟ್, ದಿಸ್ ಈಸ್ ಸೆಕೆಂಡ್ ಸರ್ಕಲ್, but third circle is interrelated to both first and second. ಈಗ ಮೂರನೇ ವೆನ್ ಡಯಾಗ್ರಾಮ್ ಈ ತರ ಚಿತ್ರವನ್ನು ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಹೇಗಿರುತ್ತಪ್ಪ ಅಂದ್ರೆ, ಎಕ್ಸಾಂಪಲ್ 1. ಇಲ್ಲಿ ಏನಾಗುತ್ತೆ, ಪ್ಲೇಯರ್ಸ್, ಕ್ರೀಡಾಪಟುಗಳು. ಕ್ರಿಕೆಟ್ ಆಟಗಾರ, ಕ್ರಿಕೆಟ್ ಆಟಗಾರ. ಸಂಗೀತ ಆಸಕ್ತ, ಈಸ್ ಇಂಟ್ರೆಸ್ಟೆಡ್ ಟು ಮ್ಯೂಸಿಕ್ಸ್. ಅಂಡ್ ದೆನ್ ಕ್ರಿಕೆಟ್ ಪ್ಲೇಯರ್, ಅಂಡ್ ದೆನ್ ಪ್ಲೇಯರ್ಸ್. ಸೊ ಈಗಾಗಲೇ ಏನು, ಎಲ್ಲಾ ಕ್ರಿಕೆಟ್ ಆಟಗಾರರು ಸಹ ಕ್ರೀಡಾಪಟುಗಳಾಗಿರ್ತಾರೆ. ಅದರಿಂದ ಸೊ ಫಸ್ಟ್ ಸರ್ಕಲ್ ಕ್ರೀಡಾಪಟು ತಗೊಂಡಾಗ, ಎರಡನೇ ಸರ್ಕಲ್ ಕ್ರಿಕೆಟ್ ಆಡೋದು ತಗೊಂಡ್ರೆ, ಮೂರನೇ ಸರ್ಕಲ್ ಸಂಗೀತ. ನೋಡಿ, ಸಂಗೀತವನ್ನ ಕ್ರಿಕೆಟ್ ಆಟಗಾರರು ಇಷ್ಟಪಡ್ತಾರೆ, ಇತರ ಆಟಗಾರರು ಇಷ್ಟಪಡ್ತಾರೆ. ಬಟ್ ಕ್ರಿಕೆಟ್ ಪ್ಲೇಯರ್ ಈಸ್ ಇನ್ಸೈಡ್ ದ ಸ್ಪೋರ್ಟ್ಸ್ ಪ್ಲೇಯರ್. ಫಸ್ಟ್ ಸರ್ಕಲ್ ರಿಪೆಂಡ್ಸ್ ಸ್ಪೋರ್ಟ್ಸ್ ಪ್ಲೇಯರ್. ಅಂದ್ರೆ ಎಲ್ಲಾ ಕ್ರೀಡಾಪಟುಗಳು ಕ್ರಿಕೆಟ್ ಪ್ಲೇಯರ್ ಆಗಿರೋದ್ರಿಂದ ಕ್ರಿಕೆಟ್ ಪ್ಲೇಯರು ಕ್ರೀಡಾಪಟುಗಳು ಒಳಗಡೆ ಬರ್ತಾರೆ. ಬಟ್ ಸಂಗೀತಗಾರರಿಗೆಲ್ಲ, ಈ ಸಂಗೀತಗಾರ, ದಿಸ್ ಸರ್ಕಲ್ ಈಸ್ ರಿಲೇಟೆಡ್ ಟು ಬೋತ್ ಫಸ್ಟ್ ಅಂಡ್ ಸೆಕೆಂಡ್. ಅಂದ್ರೆ ಇದು ಏನ್ ಜಾಗ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಕ್ರಿಕೆಟ್ ಆಸಕ್ತಿ ಸಂಗೀತಗಾರ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಕ್ರಿಕೆಟ್ ಆಟ ಆಡೋದ್ಬಿಟ್ಟು ಬೇರೆ ಆಟ ಆಡುವಂತ ಪ್ಲೇಯರ್ಸ್ ಸಂಗೀತ ಆಟ. ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇನ್ನೊಂದು ಎಕ್ಸಾಂಪಲ್ ತಗೋಣ, ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಇಲ್ಲೇನು, ಭಾವಗೀತೆ ಆಡುವವನು. ಆಯ್ತಾ? ಇಲ್ಲಿ ಸಂಗೀತಗಾರ, ಕ್ರೀಡಾಪಟು. ನೋಡಿ, ಈಗ ಭಾವಗೀತೆ ಆಡುವನು ಯಾವುದು? ಭಾವಗೀತೆ ಆಡುವನು ಫಸ್ಟ್ ಸರ್ಕಲ್.
ಸೆಕೆಂಡ್ ಸರ್ಕಲ್. ಸಂಗೀತಗಾರ ಸೆಕೆಂಡ್ ಸರ್ಕಲ್. ನೋಡಿ, ಸಂಗೀತಗಾರ ಸೆಕೆಂಡ್ ಸರ್ಕಲ್, ಭಾವಗೀತೆ ಆಡುವನು ಫಸ್ಟ್ ಸರ್ಕಲ್. ಎಲ್ಲ ಭಾವಗೀತೆ ಆಡುವವರು ಸಹ ಸಂಗೀತಗಾರರು ಆಗಿರ್ತಾರೆ. ಹಾಗಾಗಿ ಮ್ಯೂಸಿಷಿಯನ್ ಒಳಗಡೆ ನಮಗೆ ಭಾವಗೀತೆ ಆಡೋದು ಬರ್ತಾರೆ. ಆದರೆ ಕ್ರಿಕೆಟ್ ಆಟಪಟುಗಳು ಕ್ರೀಡಾಸಕ್ತರು ಅಂತಂದ್ರೆ ದಟ್ ಈಸ್ ಕ್ರೀಡಾಸಕ್ತರು. ಕ್ರೀಡಾಸಕ್ತರು ಅಂತ ಹೇಳಿದ್ರೆ ಈಗ ಭಾವಗೀತೆ ಹೇಳುವನು ಕ್ರೀಡೆಯನ್ನು ಇಷ್ಟಪಡಬಹುದು, ಭಾವಗೀತೆಯನ್ನು ಹೊರತುಪಡಿಸಿದರೆ ಸಂಗೀತಗಾರರು ಇಷ್ಟಪಡಬಹುದು. ಹಾಗಾಗಿ ಯಾರು ಕ್ರೀಡೆಯ ಆಸಕ್ತಿ ಇರ್ತಾರೆ ಅವರು ಇವೆರಡಕ್ಕೂ ಸಂಬಂಧದಿಂದ ಥರ್ಡ್ ಸರ್ಕಲ್ ಈಸ್ ರಿಲೇಟೆಡ್ ಟು ಬೋತ್ ಸೆಕೆಂಡ್ ಅಂಡ್ ಫಸ್ಟ್ ಸರ್ಕಲ್. ಈ ತರ ಕೇಳ್ತಾರೆ. ಹಾಗಾಗಿ ಈ ತರ ಪದಗಳನ್ನು ಕೊಟ್ಟಾಗ, ವರ್ಡ್ಸ್ ಕೊಟ್ಟಾಗ ಯು ಸೆಲೆಕ್ಟ್ ಥರ್ಡ್ ಟೈಪ್ ಆಫ್ ವೆನ್ ಡಯಾಗ್ರಾಮ್, ಮೂರನೇ ರೀತಿಯಾದಂತಹ ವೆನ್ ಡಯಾಗ್ರಾಮ್ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾಲ್ಕನೇ ರೀತಿ, ಫೋರ್ತ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ನಾಲ್ಕನೇ ರೀತಿ ವೆನ್ ಡಯಾಗ್ರಾಮ್ ಹೇಗಿರುತ್ತಪ್ಪ ಅಂದ್ರೆ ನೋಡಿ, ಒಂದು ಸರ್ಕಲ್ ಇರುತ್ತೆ. ದಿಸ್ ಇಸ್ ಫಸ್ಟ್ ಸರ್ಕಲ್ ಅಂದ್ಕೊಳ್ಳಿ. ಅದರ್ ಟೂ ಸರ್ಕಲ್ಸ್ ಆರ್ inside the first circle, but they are not intersect. First, second, third. ಈ ತರ ಚಿತ್ರ ಬರುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಇಂಡಿಯಾ, ಭಾರತ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ತಂದ್ರೆ ಆಂಧ್ರ ಪ್ರದೇಶ. ನೋಡಿ, ಭಾರತವನ್ನ ದೊಡ್ಡ ಸರ್ಕಲ್ ರೆಪ್ರೆಸೆಂಟ್ ಮಾಡಿದ್ರೆ, ಇಂಡಿಯಾದ ದೊಡ್ಡ ಸರ್ಕಲ್ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ಇಸ್ ಭಾರತ ಅಂತ ಅಂದ್ಕೊಳ್ಳಿ. ಇದು ಭಾರತ ದೇಶ. ಆದ್ರೇನು, ಕರ್ನಾಟಕ ಒಂದು ರಾಜ್ಯ, ಆಂಧ್ರ ಪ್ರದೇಶ ಮತ್ತೊಂದು ರಾಜ್ಯ. ಸೊ ಹಾಗಾಗಿ ಸ್ಟೇಟ್ ಬೇಸ್ ಮೇಲೆ ನಾವು ತೆಗೆದುಕೊಳ್ಳೋದಾದ್ರೆ ಇಂಡಿಯಾ ಏನು ದೊಡ್ಡ ಮ್ಯಾಪ್ ಬರ್ತದೆ, ದೊಡ್ಡ ಸರ್ಕಲ್ ಬರುತ್ತೆ. ಆ ದೊಡ್ಡ ಸರ್ಕಲ್ ಒಳಗಡೆ ಅದರ್ ಟೂ ಸರ್ಕಲ್ಸ್ ಆರ್ ಇನ್ಸೈಡ್ ದ ಫಸ್ಟ್ ಸರ್ಕಲ್. ನೋಡಿ ಆ ಥರ. ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೋತೀವಿ. ಔಷಧಿಗಳು ಸೆಕೆಂಡ್ ಸರ್ಕಲ್, ಔಷಧಿಗಳು, ಮಾತ್ರೆ, ಮುಲಾಮು, ಆಯಿಂಟ್ಮೆಂಟ್, ಮುಲಾಮು. ನೋಡಿ, ಔಷಧಿಗಳು ದೊಡ್ಡ ಸರ್ಕಲ್. ಔಷಧಿ ದಟ್ಸ್ ಮೆಡಿಸಿನ್ ರೆಫರೆನ್ಸ್ first circle. Tablets also medicine, first circle, second circle. And also ointment also medicine, that is third circle. This is first circle, second circle, third circle. ಹೀಗೆ ನಾವು ಬೇರೆ ಬೇರೆ ರೀತಿಯ ಉದಾಹರಣೆ ತೆಗೆದುಕೋಬಹುದು. ಇನ್ನೊಂದು ಉದಾಹರಣೆ 3. ಎಕ್ಸಾಂಪಲ್ 3 ತಗೋತೀವಿ. ನೋಡಿ, ಏನು ಫರ್ನಿಚರ್ಸ್, ಪೀಠೋಪಕರಣಗಳು, ಕುರ್ಚಿ, ಮೇಜು. ಸೊ ಪೀಠೋಪಕರಣಗಳು ರೆಫರೆನ್ಸ್ ಫಸ್ಟ್ ಸರ್ಕಲ್. ನೋಡಿ, ಪೀಠೋಪಕರಣಗಳು. ಕುರ್ಚಿ ಇನ್ನೊಂದು, ರೆಫರೆನ್ಸ್ ಸೆಕೆಂಡ್ ಸರ್ಕಲ್. ದಿಸ್ ಇಸ್ ಫಸ್ಟ್ ಸರ್ಕಲ್. Kurchi represents, chair represents second circle, and then meju, table represents third circle. ಈ ಸರ್ಕಲ್ represents. ಸೊ ಹೀಗೆ ಬೇರೆ ಬೇರೆ ರೀತಿಯ ವೆನ್ ಡಯಾಗ್ರಾಮ್ ಅನ್ನು ಕೊಡುವ ಸಾಧ್ಯತೆ ಇರುತ್ತೆ. ಇಸ್ ಫೋರ್ತ್ ಟೈಪ್ ಆಫ್ ವೆನ್ ಡಯಾಗ್ರಾಮ್. ಈಗ 5ನೇ ಟೈಪ್ ಇರೋಣ. 5ನೇ ಟೈಪು ನೋಡಿ, 3 ಸರ್ಕಲ್ ಇರುತ್ತೆ. ಈ ತರ ಇರುತ್ತೆ. ಸರ್ಕಲ್ 1, ಸರ್ಕಲ್ 2, ಸರ್ಕಲ್ 3. ಇಲ್ಲಿ ಏನಪ್ಪ ಅಂತಂದ್ರೆ ಸರ್ಕಲ್ 2 ಈಸ್ ರಿಲೇಟೆಡ್ ಟು ಬೋತ್ ಥರ್ಡ್ ಅಂಡ್ ಫಸ್ಟ್. ಎರಡನೇ ಸರ್ಕಲ್ ಸೆಕೆಂಡ್ ವರ್ಗೂ ಇರುತ್ತೆ, ಮತ್ತೆ ಫಸ್ಟ್ ಸರ್ಕಲ್ ಸಂಬಂಧ ಇರುತ್ತೆ. ಬಟ್ ಫಸ್ಟ್ ಅಂಡ್ ಥರ್ಡ್ ಸರ್ಕಲ್ಸ್ ಆರ್ ನಾಟ್ ರಿಲೇಟೆಡ್. ಈ ತರ ಎಕ್ಸಾಂಪಲ್ ಉದಾಹರಣೆ ಅಕ್ಷರಸ್ಥರು, ಪುರುಷರು, ಮಹಿಳೆಯರು. ನೋಡಿ, ಈ ಸರ್ಕಲ್ ತಗೊಂಡ್ರೆ ಅಕ್ಷರಸ್ಥರು,
ಪುರುಷರು, ಇದನ್ನು ತಗೊಂಡ್ರೆ ಮಹಿಳೆಯರು. ಇನ್ನೊಂಚೂರು ನೋಡ್ಕೊಳ್ಳಿ, ಇಲ್ಲಿ ಅಕ್ಷರಸ್ಥರು, ಇವರು ಪುರುಷರಾಗಿದ್ದಾರೆ, ಅಕ್ಷರಸ್ಥ ಅಲ್ಲ. ಇಲ್ಲಿ ಅಕ್ಷರಸ್ಥ ಪುರುಷರು, ಇಲ್ಲಿ ಅಕ್ಷರಸ್ಥ ಅಂದ್ರೆ ಮಕ್ಕಳು ನೋಡಿ. ಹಾಗಾಗಿ ಈ ಸರ್ಕಲ್ಗೂ ಈ ಸರ್ಕಲ್ ಸಂಬಂಧ ಇದೆ, ಈ ಸರ್ಕಲ್ಗೂ ಈ ಸರ್ಕಲ್ ಸಂಬಂಧ ಇದೆ. ಅಕ್ಷರಸ್ಥದ ಮಹಿಳೆಯರು ಆಗ್ತಾರೆ, ಅನಕ್ಷರಸ್ಥದ ಮಹಿಳೆಯರು ಆಗ್ತಾರೆ. ಆದರೆ ಮಹಿಳೆ ಮತ್ತು ಪುರುಷರಿಗೆ ಯಾವುದೇ ರೀತಿಯಾದಂಥ ಈ ಪದಗಳಲ್ಲಿ ಸಂಬಂಧ ಇಲ್ಲ. ಇದು ಬಹಳ ಮುಖ್ಯ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿರಿ. ಎರಡದು ಕೆಂಪು, ಹಸಿರು ಬಟ್ಟೆ ನೋಡಿ. ಈಗ ಬಟ್ಟೆ ಇದು ತಗೊಳ್ಳೋಣ, ಕೆಂಪು ಇನ್ನೊಂದು ಸರ್ಕಲ್ ತಗೊಳ್ಳೋಣ, ಹಸಿರು ಇನ್ನೊಂದು ತಗೊಳ್ಳೋಣ. ಈ ಬಟ್ಟೆ ಕೆಂಪು ಬಟ್ಟೆನೇ ಇದೆ, ಬಟ್ಟೆ ಹಸಿರು ಬಟ್ಟೆನೇ ಇದೆ. ಕೆಂಪು ಬಟ್ಟೆನೇ ಇದೆ, ಹಸಿರು ಬಟ್ಟೆನೇ ಇದೆ. ಹಾಗಾದ್ರೆ ಕೆಂಪು ಮತ್ತೆ ಹಸಿರು ಬಣ್ಣಗಳು ಬೇರೆ ಬೇರೆ ಬಣ್ಣಗಳು. ಹಾಗಾಗಿ ನೋಡಿ, ಈ ತರ ಪದಗಳು ಕೊಟ್ಟಾಗ ನೀವು ಸುಲಭವಾಗಿ ತಗೋಬಹುದು. ಬಟ್ಟೆ ಇದೆಯಲ್ಲ, ಕ್ಲಾತ್ ಇದೆಯಲ್ಲ, ಕ್ಲಾತ್ ಈಸ್ ಸೆಕೆಂಡ್ ಸರ್ಕಲ್, green is first circle, and then red is third circle. Second circle is related to first circle, second related to first circle, second related to third circle. But there is no relation between first and third circle. ಹಾಗಾಗಿ ಈ ತರ ಪದಗಳು ಕೊಟ್ಟಾಗ 5ನೇ ರೀತಿಯ ವೆನ್ ಡಯಾಗ್ರಾಮ್ ಅಂತ ನೀವು ಸುಲಭವಾಗಿ ತೆಗೆದುಕೋಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಮಾಡೋಣ. ಸೊ ಇನ್ನೊಂದು ವಿಧಾನ, ದಟ್ ಈಸ್ 6th ಟೈಪ್ ಆಫ್ ವೆನ್ ಡಯಾಗ್ರಾಮ್. ಇಲ್ಲಿ ಏನಿರ್ತಪ್ಪ ಅಂದ್ರೆ ನೋಡಿ, ಆಲ್ ದ 3 ಸರ್ಕಲ್ಸ್ ಆರ್ ಇಂಟರ್ಸೆಕ್ಟೆಡ್ ಈಚ್ ಅದರ್. ಇಲ್ಲಿ ಆಲ್ ದ 3 ಸರ್ಕಲ್ಸ್ ಆರ್ ನಾಟ್ intersect. Both first and second or second and third are intersect. ಸೊ ಇವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಪದಗಳ ಉದಾಹರಣೆ ತಗೊಳ್ಳಿ. ಈಗ ಏನು ತಗೊಳ್ತೀರ ಅಂತಂದ್ರೆ ನೋಡಿ, ಉದಾಹರಣೆ ಎಕ್ಸಾಂಪಲ್, ಶಿಕ್ಷಕರು ಟೀಚರ್, ಉಪನ್ಯಾಸಕರು. ಶಿಕ್ಷಕರು, ತತ್ವಜ್ಞಾನಿಗಳು, ರೈಟರ್ಸ್, ಪುಸ್ತಕ ಬರೆದಿರೋರು ರೈಟರ್ಸ್. ಆಥರ್. ನೋಡಿ, ಟೀಚರ್ ತಗೊಂಡಾಗ ಇಲ್ಲಿ ಟೀಚರ್ ಒಂದು ಟೀಚರ್ ಅಂತ ತಗೊಂಡ್ರೆ, ಫಸ್ಟ್ ಒಂದು ಟೀಚರ್ ಅಂತ ತಗೊಂಡ್ರೆ, ಇಲ್ಲಿ ಫಿಲಾಸಫರ್ ಅಂತ ತಗೊಂಡ್ರೆ, ಇಲ್ಲಿ ರೈಟರ್ಸ್ ಅಂತ ತಗೊಂಡ್ರೆ ನೋಡಿ, ಇಲ್ಲಿ ತಗೊಂಡ್ರೆ ಇಲ್ಲಿರುವಂಥವ್ರು ಟೀಚರ್ ಆಗಿರುವಂಥವ್ರು ಫಿಲಾಸಫರ್ ಆಗಿರ್ಬೋದು, ಟೀಚರ್ ಫಿಲಾಸಫರ್ ಆಗಿರುವಂಥವ್ರು ಪುಸ್ತಕ ಬರೆದಿರುವಂಥ ವ್ಯಕ್ತಿಗಳು ಆಗಿರ್ಬೋದು. ಹಾಗಾಗಿ ಈ ತರ 3 ನೋಡಿ, ಟೀಚರ್ಗೆ, ಪ್ರಿನ್ಸಿಪಲ್, ಇದು ಫಿಲಾಸಫರ್ಗೆ ಮತ್ತೆ ರೈಟರ್ಸ್ಗೆ 3 ರೀತಿಯ ಸಂಬಂಧಗಳಿದೆ. ಹಾಗಾಗಿ ಈ ಪ್ಲೇಸ್ ತಗೊಂಡಾಗ ಒಬ್ಬ ವ್ಯಕ್ತಿ ರೈಟರ್ಸು ಆಗಿರ್ಬೋದು, ಫಿಲಾಸಫರು ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಪೊಯೆಟ್ ಆಗಿರ್ಬೋದು, ಅಥವಾ ಪ್ಲೇಯರ್ ಆಗಿರ್ಬೋದು. ಹೀಗೆ ನಾವು 3 ಪದಗಳನ್ನು ತೆಗೆದುಕೊಂಡಾಗ 3 ಪದಗಳ ಪರಿಷನ್ ತಗೊಂಡಾಗ 3 ಒಬ್ಬರೇ ಆಗಿರಬಹುದು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಎರಡನೇ ತಗೊಂಡ್ರೆ ಭಾವಗೀತೆ ಹಾಡುವವನು, ಭಾವಗೀತೆಗಾರ, ಭಕ್ತಿಗೀತೆಗಾರ, ಜನಪದ ಗೀತೆಗಾರ. ನೋಡಿ, ಈ ಪ್ಲೇಸ್ ತಗೊಂಡ್ರೆ ಇಲ್ಲಿ ಬರುವಂಥವ್ರು ಭಾವಗೀತೆನೂ ಆಡ್ಬೋದು, ಭಕ್ತಿಗೀತೆನೂ ಆಡ್ಬೋದು, ಜನಪದ ಗೀತೆನೂ ಆಡ್ಬೋದು. ಆಲ್ ದ 3 members represents position of the center of the circle, that point, intersecting point. Both all the 3 circles are intersecting point. ಇಲ್ಲಿ ಬಂದಿರುವಂಥ 3 ಆಗಿದ್ರೆ ನಾವು ವೆನ್ ಡಯಾಗ್ರಾಮ್ 6ನೇ ವಿಧಾನದ ಸುಲಭವಾಗಿ ಬಿಟ್ಕೊಳ್ಬಹುದಾಗಿದೆ. ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್, ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೆಕೆಂಡ್ ಟೈಪ್ ಮತ್ತೆ 5th ಮತ್ತು 6th ಟೈಪ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ಆನ್ಸರ್ ಮಾಡೋದು. ಈ 1, 2, 3, 4, 5, 6 ರೀತಿಯಾದಂಥ ವೆನ್ ಡಯಾಗ್ರಾಮ್, ಲಾಜಿಕಲ್ ವೆನ್ ಡಯಾಗ್ರಾಮ್ಗಳು ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಬಹುಪಾಲು
ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮರಿಬೇಡಿ, ಆ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಉದಾಹರಣೆಗೆ ತೆಗೆದುಕೊಂಡು ನಿಮಗೆ ಯಾವ್ದು ಅನುಮಾನಗಳಿದ್ರೆ ಅನುಮಾನಗಳನ್ನು ಕ್ಲಿಯರ್ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋನ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನ ಕಾಯ್ತಾ ಇರಿ. ಗುಡ್ ಬೈ.